ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶ್ರೇಯಸ್ ಎಸ್ಗೌಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಬಂದು ಬಿಗ್ ಬಾಸ್ ಶನಿವಾರ ಎಪಿಸೋಡ್ ನೋಡಿರ್ತೀರ ಎಲ್ರು. ಯಾರ್ಯಾರು ಸೇವ್ ಆಗ್ತಾರೆ ಯಾರ್ಯಾರು ಬಿಡ್ತಾರೆ ಅಂತ. ಸೊ ಭಾನುವಾರ ಎಪಿಸೋಡ್ ಅಲ್ಲಿ ಯಾರ್ಯಾರು ಸೇವ್ ಆಗ್ತಾರೆ ಅಂತ ನಾನು ಇವಾಗ ಹೇಳ್ತೀನಿ. ಫಸ್ಟ್ ಸೇವ್ ಆಗೋದು ಹನುಮಂತ ಅವರು. ಸೊ ಹನುಮಂತ ಅವರು ಶನಿವಾರದ ಹೊತ್ತಲ್ಲೇ ಸೇವ್ ಆಗಬೇಕಾಯಿತು. ಒಳ್ಳೆ ಕ್ಯಾಂಡಿಡೇಟು. ಅವರು ವಾಯ್ಸ್ ರೇಸ್ ಔಟ್ ಮಾಡ್ತಾರೆ. ಎಲ್ಲೆಲ್ಲಿ ವಾಯ್ಸ್ ರೇಸ್ ಔಟ್ ಮಾಡಬೇಕು ಅಲ್ಲಲ್ಲೇ ಮಾಡ್ತಾರೆ. ಇವರು ಒಂದು ಟಫ್ ಕ್ಯಾಂಡಿಡೇಟ್ ಅನ್ಬೋದು. ಸೊ ಸೆಕೆಂಡ್ ಸೇವ್ ಆಗೋದು ಮಂಜಣ್ಣ ಒಂದು ಮಾಸ್ಟರ್ ಮೈಂಡು, ಸ್ಟ್ರಾಟಜಿಯಲ್ಲೇ ನಂಬರ್ 1 ಕಿಂಗು. ಸೊ ಟಾಸ್ಕ್ ಹಣ ಬಂದ್ರೆ ಒಳ್ಳೆ ಗೇಮ್ ಪ್ಲಾನರ್ ಇವರು. ಸೊ ಇವರು ಸೆಕೆಂಡ್ ಸೇವ್ ಆಗಿದ್ದಾರೆ. ಗೌತಮಿ ಅವರು 3ನೇ ಸೇವ್ ಆಗಿದ್ದಾರೆ. ಗೌತಮಿ ಅವರು ಈ ವಾರ ಟಾಸ್ಕ್ ಬಂದ್ರೆ ತುಂಬಾ ಚೆನ್ನಾಗಿ ಆಡಿದ್ದಾರೆ. ಜೋಡಿ ಟಾಸ್ಕ್ ಬಂದು ಒಳ್ಳೆ ಹನುಮಂತನ ಜೊತೆ ಒಳ್ಳೆ ಚೆನ್ನಾಗಿ ಆಡಿದ್ದಾರೆ. ಸೊ ಫೋರ್ತ್ ಸೇವ್ ಆಗೋದು ಬಂದು ಶಿಶಿರ್ ಅವ್ರು ಬಂದು ಎಲ್ಲೋ ಒಂದು ಸಣ್ಣ ತಪ್ಪು ಮಾಡಿಕೊಡ್ರು, ಅಣ್ಣ ತಂಗಿ ಅಂತ ಒಂದು ಬಾಂಡಿಂಗ್ ಅಲ್ಲಿ ಚೈತ್ರ ಅವ್ರ ಜೊತೆ ಸೇರಿ. ಸೊ ಅವರು ಫೋರ್ತ್ ಸೇವ್ ಆಗಿದ್ದಾರೆ. ಫಿಫ್ತ್ ಸೇವ್ ಆಗಿರೋ ಬಂದು ಭವ್ಯ ಬಂದು ಯಾವಾಗ್ಲೂ 5th ಪೊಸಿಷನ್ ಬರ್ತಾರೆ. ಸೊ ಏನಕ್ಕೆ ಅಂದ್ರೆ ಅವರು ಒಂದು ಮೂಲೆ ಗುಂಪಾಗ್ತಿದ್ದಾರೆ. ತ್ರಿವಿಕ್ರಮ್ ಜೊತೆ ಸೇರಿ ಒಂದು ಕಂಫರ್ಟ್ ಝೋನ್ ಮಾತ್ರ ಅವರು ಸ್ಟಿಕ್ ಆನ್ ಆಗಿದ್ದಾರೆ. ಸೊ ಅವರು 5th ಸೇವ್ ಆಗಿದ್ದಾರೆ. 6th ಸೇವ್ ಆಗಿರೋದು ಧರ್ಮಕೀರ್ತಿ ರಾಜು. 7th ಸೇವ್ ಆಗಿಲ್ಲ. ಸೊ ಸುದೀಪ್ ಸರ್ ಹೇಳಿರೋ ಪ್ರಕಾರ ನಿನ್ನೆ ಎಪಿಸೋಡ್ ಅಲ್ಲಿ ಜೋಡಿ ಮೆಂಬರ್ಸು ಆಚೆ ಬರ್ತಾರೆ ಅಂತ. ಸೊ ಇದರಲ್ಲಿ ಏನು ಕನ್ಫ್ಯೂಷನ್ ಏನಂದ್ರೆ ಈ ಜೋಡಿ ಅವರು ಹೋಗಲ್ಲ. ಸೊ ಧರ್ಮಕೀರ್ತಿ ರಾಜು ಅವರು ಸೇವ್ ಆಗ್ತಾರೆ, ಅನುಷ್ ಅವ್ರು ಹೋಗ್ತಾರೆ. ಸೊ ಧರ್ಮಕೀರ್ತಿ ರಾಜು ಧರ್ಮಕೀರ್ತಿ ರಾಜು ಅವ್ರಿಗೆ ಒಂದು ಎಚ್ಚರಿಕೆ ಇದು. ಸೊ ಅವರು ಮುಂದೆ ಅವರು ವಾಯ್ಸ್ ರೇಸ್ ಮಾಡಬೇಕು, ಮತ್ತೆ ಚೆನ್ನಾಗಿ ಆಡಬೇಕು. ಎಲ್ಲೆಲ್ಲಿ ತಪ್ಪಂದ್ರೆ ತಪ್ಪು ಅನ್ಬೇಕು, ಸರಿ ಅಂದ್ರೆ ಸರಿ ಅನ್ಬೇಕು. ಇದೊಂದು ಇದು. ಸೊ ನೆಕ್ಸ್ಟ್ ಅನುಷ ಅವರು ಹೋಗಿರೋದು ಒಂದು ನಮಗೆ ತುಂಬಾ ಬೇಜಾರಾಗಿದೆ. ಅವರು ಎಲ್ಲಾ ಕಡೆನೂ ವಾಯ್ಸ್ ರೇಸ್ ಮಾಡ್ತಿದ್ರು. ಅವ್ರು ತಪ್ಪಿದ್ರೆ ತಪ್ಪಂತಿದ್ರು, ಸರಿ ಇದ್ರೆ ಸರಿ ಅಂತಿದ್ರು. ಸೊ ಅವ್ರು ಹೋಗಿದ್ದು ತುಂಬಾ ಅನ್ಯಾಯ ಅನಿಸ್ತಿದೆ ಬಿಗ್ ಬಾಸ್ ಇಂದ. ಸೊ ನಮಗೆ ಬಿಗ್ ಬಾಸ್ ಇಂದ ಒಂದು ಲೈವ್ ಅಪ್ಡೇಟ್ ಬಂದಿದೆ. ವೈಲ್ಡ್ ಕಾರ್ಡ್ ಎಂಟ್ರಿ ಶೋಭಾ ಶೆಟ್ಟಿ ಅಂತ. ಸೊ ಅವರು ತೆಲುಗು ಬಿಗ್ ಬಾಸ್ ಅಲ್ಲಿ ಖ್ಯಾತಿ ಪಡೆದಿರೋರು. ಸೊ ಕನ್ನಡದವರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಈಗ ಕನ್ನಡ ಬಿಗ್ ಬಾಸ್ ಬರ್ತಿದ್ದಾರೆ. ಅವರು ಯಾರಂತ ತೋರಿಸ್ತೀನಿ ನಿಮ್ಗೆ. ಶೋಭಾ ಶೆಟ್ಟಿ ಅವರು ಇವರು ತುಂಬಾ ಬ್ರಾಡ್ ಮೈಂಡ್, ಮತ್ತೆ ಗರ್ಲ್ಸ್ ಅಲ್ಲಿ ನಂಬರ್ 1. ಟಾಸ್ಕ್ ಅಲ್ಲಿ ಫಿಸಿಕಲ್ ಟಾಸ್ಕ್ ಬಂದ್ರೆ ಇವ್ರು ನಂಬರ್ 1. ಯಾಕಂದ್ರೆ ಅವ್ರಿಗೆ ಮುಂಚೆನೆ ಗೊತ್ತಿರುತ್ತೆ. ಬಿಗ್ ಬಾಸ್ಗೆ ಹೋಗಿರ್ತಾರಲ್ಲ, ತೆಲುಗು ಬಿಗ್ ಬಾಸ್ ಅಲ್ಲಿ ಮುಂಚೆ ಮಾಡಿರ್ತಾರೆ. ಅವರು ಸ್ವಲ್ಪ ವಿನ್ನಿಂಗ್ ಕ್ಯಾಂಡಿಡೇಟ್ ಆಗಿರ್ಬೋದು. ಇದು ಬಿಗ್ ಬಾಸ್ ಅಲ್ಲಿ ಹೆಣ್ಮಕ್ಳು ವಿನ್ ಆಗಬೇಕು ಅಂತ ನಮ್ಮ ಆಸೆ. ಸೊ ಸೆಕೆಂಡ್ ಬಂದು ರಜತ್ ಅಂತ ಬರೋದು. ಸೊ ಅವನನ್ನು ತೋರಿಸ್ತೀನಿ ಯಾರು ಅಂತ. ಇವರೇ ರಜತ್ ಅವರು. ಇವರು ಹಲವಾರು ರಿಯಾಲಿಟಿ ಶೋ ಅಲ್ಲಿ ಮಾಡಿದ್ದಾರೆ. ಸೊ ಟಫ್ ಫೈಟ್ ಕೊಡ್ಬೋದು ತ್ರಿವಿಕ್ರಮ್ ಅವ್ರಿಗೆ. ಗೇಮ್ ತುಂಬ ಚೆನ್ನಾಗಿ ಆಗ್ಬೋದು. ಫಸ್ಟ್ ಟೈಮು ಇನ್ನು ಬಿಗ್ ಬಾಸು ಒಳ್ಳೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈ ವಿಡಿಯೋ ಇಲ್ಲೇ ಸ್ಟಾಪ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ಈ ಥರನೇ ಇರಬೇಕು. ಈ ಥರ ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಹೇಗಂತ ಹೇಳಿ. ಸೊ ನಿಮ್ಮ ನೆಕ್ಸ್ಟ್ ಏನು ಕಮೆಂಟ್ಸ್ ಬರುತ್ತೋ ಅದ್ರ ಪ್ರಕಾರನೇ ಒಂದು ವ್ಲಾಗ್, ಒಂದು ಕಂಟೆಂಟ್ ಮಾಡೋಣ. ಸೊ ಇಲ್ಲೇ ಮುಗಿಸ್ತೀನಿ. ಟಾಟಾ ಬಾಯ್ ಎಲ್ರಿಗೂ.